ನಮಸ್ತೆ ಎಲ್ಲರಿಗೂ. ನಾನು ಇವಾಗ ಮಾನವನ ಮನಸ್ಸಿನಲ್ಲಿ ಆಗುವ ಕಸಿವಿಸಿಗಳು ಅದರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಒಂದೆರಡು ಮಾತನ್ನು ಹೇಳಲಿದ್ದೇನೆ. ತಪ್ಪಿದ್ದರೆ ಕ್ಷಮಿಸಿ. ಏನೆಂದರೆ, ಮಾನವ ಯಾವಾಗಲೂ ತನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇ ಇಲ್ಲ. ಇನ್ನೊಬ್ಬರ ತಪ್ಪನ್ನು ಹೇಳುತ್ತಾ ಇರುತ್ತಾನೆ. ಮತ್ತು ತಾನು ಆಡಿದ್ದು ತಪ್ಪು ಅಂತ ಒಪ್ಪಿಕೊಳ್ಳುವುದೂ ಇಲ್ಲ. ಇದು ಒಂದನೆಯದು. ಎರಡನೆಯದು ಏನೆಂದರೆ, ಇನ್ನೊಬ್ಬರ ಬಗ್ಗೆ ಎದರಲ್ಲಿ ಚೆನ್ನಾಗಿ ಮಾತಾಡಿ ಹಿಂದಿನಿಂದ ಅವರ ಬಗ್ಗೆ ದೂಷಿಸುವುದು ಎರಡನೆಯದು. ಮೂರನೆಯದು ಏನೆಂದರೆ, ನಮ್ಮಿಂದ ಶ್ರೀಮಂತರಾದವರನ್ನು ನೋಡುತ್ತಾರೆ ಬಿಟ್ಟರೆ ನಮ್ಮಿಂದ ಬಡವರಾದವರನ್ನು ನೋಡುವುದೇ ಇಲ್ಲ. ಗಾದೆ ಮಾತು, ಆಕಾಶವನ್ನು ನೋಡುತ್ತಾನೆ ಭೂಮಿಯನ್ನು ನೋಡಲ್ಲ ಅಂತ ಹೇಳುತ್ತಾರೆ ಹಿರಿಯರು. ಅದೇ ಥರ ನಾವು ಎಂದಾದರೂ ಆಕಾಶದಲ್ಲಿರುವ ಥರ ಆಗಬಹುದು ಅಂತ ಇರುವುದರಲ್ಲೇ ತೃಪ್ತಿಪಟ್ಟುಕೊಳ್ಳುವುದಿಲ್ಲ. ಇದು ಮಾನವನ ಎರಡನೇ ಗುಣ. ಮೂರನೇ ಗುಣ ಇನ್ನೊಂದೇನೆಂದರೆ, ಮಾನವನು ಯಾವಾಗಲೂ ಯಾವುದಾದರೂ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟು ಅದರ ಬಗ್ಗೆಯೇ ಯೋಚನೆ ಮಾಡುತ್ತಾ ಲೆಕ್ಕ ಗುಣಿಸು ಬಾಗಿಸು ಮಾಡ್ತಾ ಇರ್ತಾನೆ. ಅದರಿಂದ ಅವನ ಆರೋಗ್ಯ ಹದಗೆಟ್ಟು ಹೋಗುತ್ತದೆ. ಏನೇ ಇದ್ದರೂ ನಮ್ಮ ಹಿತೈಷಿಗಳು, ಬಂಧು ಬಾಂಧವರು ಯಾರತ್ರಾದರೂ ನಮ್ಮ ಮನಸ್ಸಿನ ಯೋಚನೆಯನ್ನು 1-2 ನಿಮಿಷ ಕುಳಿತು ಮನಬಿಚ್ಚಿ ಮಾತಾಡಿದಾಗ ಅದೆಲ್ಲವೂ ನಮ್ಮಿಂದ ದೂರವಾಗಿ ಆಗಿರಲು ಸಾಧ್ಯ. ಇನ್ನು 5ನೆಯದು, ಮನುಷ್ಯ ಬರೀ ಕೆಲಸ ಒಂದೇ ಮಾಡರೆ ಸಾಲದು. ಆ ಕೆಲಸಕ್ಕೆ ಸರಿಯಾಗಿ ಆಹಾರವನ್ನು ತಿನ್ನಬೇಕು. ತಮ್ಮ ದೇಹಕ್ಕೆ ಯಾವ ಆರೋಗ್ಯ ಹಿತಮಿತವಾಗಿ ತಿಂದು ನಾವು ದುಡಿಯಬೇಕು. ಹಾಗಿದ್ದರೇ ನಮಗೆ ಆರೋಗ್ಯ ಚೆನ್ನಾಗಿರುತ್ತದೆ. ಇನ್ನೊಂದು ಏನೆಂದರೆ, ನಿದ್ದೆ ಚೆನ್ನಾಗಿ ಮಾಡಬೇಕು. ಹಾಗೆಯೇ ಬೆಳಿಗ್ಗೆ ಬೇಗ ಎದ್ದು ಮನಸ್ಸಲ್ಲಿ ದೇವರನ್ನು ನೆನೆಯಬೇಕು. ಎದ್ದ ತಕ್ಷಣ 2 ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ದೇವರನ್ನು ನೆನೆಯಬೇಕು. ಆಮೇಲೆ ತಮ್ಮ ದಿನಚರಿಯನ್ನು ಶುರು ಮಾಡಬೇಕು. ಇದು ನಮ್ಮ ಮಾನವರ 10-12 ವಾಕ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಇದರಲ್ಲಿ ತಪ್ಪಿದ್ದರೆ ಕಮೆಂಟಲ್ಲಿ ಹಾಕಿ, ಸರಿ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ವಂದನೆಗಳು. ಥ್ಯಾಂಕ್ ಯು.